ಈಗ ಅವ್ರು 1,000 ಕೊಟ್ಟರು, ಸೊ ಅವರು ನೋಡು ಗೆದ್ದವರು. ಸೋತವ್ರನ್ನು ನಾವು ಮಾತಾಡಿಸ್ಬೇಕು. ಕರೆಕ್ಟ್. ನಾವು ಗೆದ್ದ ತುಂಬ ಹಿಡಿಯೋರಲ್ಲ, ಸೋತವ್ರನ್ನು ಮಾತಾಡಿಸಿ ಸಮಾಧಾನ ಮಾಡ್ಬೇಕು. ನಮ್ಮ ಅಣ್ಣ ಬರ್ತಾ ಇದ್ರು ಗೊತ್ತಾ ಅದಕ್ಕೆ? ಯಾರ ಅಂತ ಬಂದ್ರು ನೋಡ ಅವ್ರ. ಸ್ವಲ್ಪ ಸುಮ್ಮನಿರಿ ಸಿಸ್ಟರ್, ಸ್ವಲ್ಪ ಬಾಯಿ ಮುಚ್ಚು ಬ್ರದರ್. ನನಗೆ ಕಣ್ಣಿಗೆ ಕಸ ಬಿದ್ದಿತ್ತು, ಅದಕ್ಕೆ ಒರೆಸ್ಕೊಂಡೆ. ಸುಮ್ಮನೆ ಹೇಳಬೇಡಿ, ನಮಗೇನು ಆಗಿಲ್ಲ. ನೀವು ಸೋತ್ರಲ್ಲ ಅಂತ ಎಮೋಷನಲ್ ಆಗಿ ಅಳ್ತಿದ್ದೀರಾ ಅಂದ್ಕೊಂಡ್ವಿ ಸಾರ್. ನೋಡಿ ಸಿಸ್ಟರ್, ನಾವು ಸೋತಿರ್ಬೋದು, ಆದ್ರೆ ಸತ್ತಿಲ್ಲ. ಅಡ ಒಂದ್ಸರಿ ಸೋತ್ರಿ, 2 ಸರಿ ಸೋತ್ರಿ, 3 ಸರಿನೂ ಸೋತ ಬಿಟ್ರಲ್ಲಡ. 3 ಕ್ವಾರ್ಟರ್ ರಿಸಲ್ಟ್ ನೋಡಿದಟ್ಟಿಗೆ 3 ಕ್ವಾರ್ಟರ್ ಹೊಡೆದಿದ್ದು ಹಂಗೆ ಸ್ಟಡಿನೇ ಆಗ್ಬಿಡ್ತಾಣ, ಎಲ್ಲ ಇಳಿದೋಗ್ಬಿಡ್ತು. ನೋಡಿ ಬ್ರದರ್, ನೋಡಿ ಸಿಸ್ಟರ್, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ತಂದೆಯವರು ಹೇಳಿಕೊಟ್ಟಿದ್ದಾರೆ. ಇನ್ನೂ ಚಿಕ್ಕ ವಯಸ್ಸು, ಏನು ದೊಡ್ಡ ವಯಸ್ಸೇನಾಗಿಲ್ಲ. ಅವನ ವಯಸ್ಸಿನಲ್ಲಿ ನಾವು ಇನ್ನೂ ಎಲೆಕ್ಷನ್ಗೆ ಬಂದಿರಲಿಲ್ಲ. ನಮ್ಮ ಮಗನ ವಯಸ್ಸಿನಲ್ಲಿ ಇನ್ನೂ ಇದೆ, ನಮಗೇನು ತೊಂದರೆ ಇಲ್ಲ. ಪಾಪ ಇಷ್ಟು ಅಂತರದಲ್ಲಿ ಮತವನ್ನು ಕಾಯ್ಕೊಂಡು ಬಂದಿದ್ದಾರೆ. ಅದನ್ನು ನೋಡಿ, ಇವತ್ತು ಜನ ನಮಗೆ ಒಳ್ಳೆ ಆಶೀರ್ವಾದನ ಮಾಡಿದ್ದಾರೆ. ಹೌದೌದು, ಏನೋ ಸ್ವಲ್ಪ ಆ ಕಡೆ ಈ ಕಡೆಯಿಂದ ಏನೋ ಆಗಿರ್ಬೋದು. ಏನಾಯ್ತು ಅಣ್ಣ? ಏನಾರ ಒಳೇಟ್ ಏನಾರ ಆಯ್ತಾ? ಒಳೇಟಲ್ಲ ಬ್ರದರ್, ದೊಡ್ಡ ಒಳೇಟ್ಗಳೇ. ಇವತ್ತೇನು ಬ್ರದರ್ಸ್ಗಳು, ಕನಕಪುರದ ಬ್ರದರ್ಸ್ಗಳು ಮಧ್ಯಾಹ್ನದ ಮೇಲೆ ಒಂದು ರೀತಿ ಚಿತ್ರಣಗಳನ್ನು ಬದಲಾಯಿಸಿದ್ದಾರೆ. ಯಾರ್ಯಾರು ಎಲ್ಲಿಂದ ಕರ್ಕೊಂಬಂದು ಏನೇನು ಓಟ್ ಮಾಡಿಸಿದ್ರು, ಯಾರ್ಯಾರು ಬಂದರು ಎಲ್ಲ ಗೊತ್ತಿದ್ದಾವೆ. ಸೋತವರೆಲ್ಲ ಉಂಟಲ್ಲ ಹೀಗೆ ಮಾತಾಡೋದು. ಸಿಸ್ಟರ್, ಇಲ್ಲಿ ಒಂದು ಅವರು ನೀರು ತಂದಿದ್ದಾರೆ, ಅವ್ರಿಗೆ ಪಕ್ಷದವರು ಟಿಕೆಟ್ ಕೊಟ್ಟರು. ಅವ್ರ ಪಕ್ಷದವರು ಆಡಳಿತ ಪಕ್ಷ. ಸಹಜವಾಗಿ ಆಡಳಿತ ಪಕ್ಷದವ್ರಿಗೆ ಅವ್ರು ಗೆದ್ರೆ ಮಂತ್ರಿ ಮಾಡ್ತೀವಿ, ನಿಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತರ್ತೀವಿ ಅಂತ ಒಳಗಡೆ ಅದರ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೂಪನ್ಗಳು, ಗಿಫ್ಟ್ಗಳು ಏನೇನೋ ಕೊಟ್ಟಿರ್ತಾರೆ. ಎಲ್ಲವೂ ಕೂಡ ಕೆಲವೊಂದು ಆಮಿಷಗಳನ್ನ ದೊಡ್ಡದಾಗಿ ಮಾಡಿದ್ದಾರೆ. ಪಾಪ ನಮ್ಮವರು ಇರಲಿ, ಕೆಲವ್ರಿಗೆ ಏನೋ ನಮ್ಮವರು ನೀರು ತಂದವರು ಅನ್ನೋ ಒಂದು ಕಾರಣಗಳಿಂದನೂ ಗೆದ್ದಿರಬಹುದು. ಇಲ್ಲಿ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಸೋತರು ನಾವೇನು ಧೃತಿಗೆಡಲ್ಲ. ಆದ್ರೂ ಸರ್, ಈ ಸೋಲಿಗುಂಟಲ್ಲ ಮುಖ್ಯ ಕಾರಣ ಎಂತ? ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಸಿಸ್ಟರ್. ಸೋಲು ಅಂತ ಹೆಸರು ಹೇಳ್ತೀಯ ಸಿಸ್ಟರ್, ಇದು ಯಾವ ಸೋಲು? ಇದರ ಅಪ್ಪನಂತ ಸೋಲುಗಳನ್ನ ನೋಡಿದ್ದೀವಿ, ಅದಕ್ಕೆ ಧೃತಿಗೆಟ್ಟಿಲ್ಲ ನಾವು. ಅದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿ ಜನಗಳನ್ನು ವಿಶ್ವಾಸಕ್ಕೆ ತಗೊಳ್ತೇವೆ. ಮುಂದಿನ ಸಾರಿ ನೋಡ್ತಾರೆ ಜನ, ನಮ್ಗೆ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ. ನಾವು ಧೃತಿಗೆಡಲ್ಲ. ಚನ್ನಪಟ್ಟಣ ಬಿಡಲ್ಲ, ರಾಮನಗರ ಬಿಡಲ್ಲ, ಮಂಡ್ಯ ಬಿಡಲ್ಲ. ನಮ್ಮ ಕ್ಷೇತ್ರಗಳೇನಿದ್ದಾವೆ, ನಾವು ಸೋಲ್ಲಿ ಗೆಲ್ಲಿ ನಾವು ನಿಯತ್ತಾಗಿ ನಮ್ಮ ಕೆಲಸ ಕಂಕರ್ಯಗಳನ್ನ ಮಾಡ್ತೇವೆ. ಇವತ್ತು ನಮ್ಗೆ ಯಾವುದು ತೊಂದರೆ ಇಲ್ಲ. ಏನೋ ಪಾಪ ಜನರ ಒಂದು ಏನು ತೀರ್ಪುಗಳಿದೆ, ಅದಕ್ಕೆ ನಾವು ತಲೆ ಬಾಗಲೇಬೇಕು. ಈ ಸರ್ ಅವ್ರು ಕೊಟ್ಟಿದ್ದಾರೆ, ಇರಲಿ. ನೆಕ್ಸ್ಟು ಯುವ ನಾಯಕ ಅಂತ ನಮ್ಮವ್ರನ್ನೂ ಗೆಲ್ಲಿಸ್ತಾರೆ. ಒಳ್ಳೆ ಕೆಲಸ ಮಾಡ್ತೇವೆ, ತೊಂದರೆ ಇಲ್ಲ. ಇದರಲ್ಲಿ ಏನು ಎಲ್ಲ ಸೇರ್ಕೊಂಡು ಏನೇನು ಪಿತುರುಗಳು ಮಾಡ್ಕೊಂಡ್ರು, ಎಲ್ಲ ಬಂದು ಏನೇನು ಮಾತಾಡಿದ್ರು ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡಿದ್ದಾನೆ. ಈ ಸೋಲಿಗೆ ಅಂಜಲ್ಲ ನಾವು ಈ ಸೋಲೆ ಗೆಲುವಿನ ಸೋಪಾನ ಅಂತ ಮತ್ತೆ ಫೀನಿಕ್ಸ್ ಥರ ಎದ್ದು ಬರ್ತೇವೆ. ನೋಡ್ತಾ ಇರಿ. ನಂಗೊಂದು ಅನುಮಾನ. ಏನು ಬ್ರದರ್? ಈ ಗ್ಯಾರಂಟಿ ಅಂತ ಹೇಳಿ ಹೆಂಗಸರ ಕೈಲೆಲ್ಲ ಓಟ್ ಹೊತ್ತಿಸ್ಕೊಬಿಟ್ರ ಅಂತ? ಅಲ್ಲ, ಬಹುಶಃ ಇರ್ಬೋದು. ಗ್ಯಾರಂಟಿ ಕೊಟ್ಟಿದ್ದೀವಿ, 2,000 ಕೊಟ್ಟಿದ್ದೀವಿ, ನಿಲ್ಲಿಸ್ಬಿಡ್ತೀವಿ ಅಂತ ಏನೋ ಬೆದರಿಸಿ ಏನೋ ಮಾಡ್ಕೊಂಡಿದ್ದಾರೆ. ಇವತ್ತು ಗ್ಯಾರಂಟಿ ನೋಡ್ಕೊಂಡು ಒತ್ತಿರ್ಬೋದು ಹೆಣ್ಮಕ್ಳು, ಆದರೆ ಆ ಗ್ಯಾರಂಟಿಗಳು ಗೋರಂಟಿ ಆಗ್ತಾ ಇದೆ. ಸರಿಯಾಗಿ ದುಡ್ಡು ಬರ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅದು ಬರೋದು ನಿಂತಾಗುತ್ತೆ, ನೋಡ್ಕೊಳ್ತಾ ಇರಿ. ಇವತ್ತು ಆಲ್ರೆಡಿ ನಾನು ಅವತ್ತಿಂದ ಮಾತಾಡ್ತಿದ್ದೇನೆ, BPL ಕಾರ್ಡ್ ರದ್ದು ಮಾಡಬೇಡಿ. ಪಾಪ ಬಡ ಮಕ್ಕಳು, ಹೂ ಕಟ್ಟೋರು, ಪಾಪ ಶೌಚಾಲಯನ ಕ್ಲೀನ್ ಮಾಡ್ತಕ್ಕಂಥವ್ರು, ಪಾಪ ಬಡವರು, ಪಾಪ ಮನೆ ಕೆಲಸ ಮಾಡೋರು, ಇಂಥವ್ರಿಗೆಲ್ಲ ಪಾಪ BPL ಕಾರ್ಡ್ ಕೂಡ ರದ್ದು ಮಾಡಿದ್ದಾರೆ ಇವರು. ಇದನ್ನ ಜನ ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರೇ ಪಾಠ ಕಲಿಸ್ತಾರೆ, ನಾನೇನು ಕಲಿಸ್ಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ನಮಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ನಾವು ಧೃತಿಗೆಡಲ್ಲ, ಅಭಿಮನ್ಯನ ಬೊಬ್ರವಾನ ಮಾಡಿ ಮತ್ತೆ ಗೆಲ್ಲಿಸ್ಕೊಳ್ತೀವಿ. ನಮಸ್ಕಾರ. ನಮ್ಗೆ ಓಟ್ ಹಾಕಿದ್ದಕ್ಕೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಮಸ್ಕಾರಗಳು. ಆದ್ರೂ ಸರ್ ನೀವು ಉಂಟಲ್ಲ, ಸೋತ್ರು ಸೋತು ಅಂತದ್ ಏನ್ ಹೇಳ್ತೀಯ ತಾಯಿ? ಸೋಲು ಅಂತ ನಿನ್ನ ಬಾಯಿಗೆ ಸೌತೆಕಾಯಿ ಹಾಕ. ನೀವಿಬ್ಬರು ಸೇರ್ಕೊಂಡು ನಮ್ಗೆ ಇನ್ನೂ ತಲೆ ಕೆಡಿಸ್ತೀರಾ? ಪಾಪ ನಾವಿಬ್ರು ಅವ್ರಿಗೆ ಓಟ್ ಹಾಕ್ಬೇಕಾಯ್ತು, ಗೆದ್ರು ಗೆಲ್ತಿದ್ರು ಅನ್ಸುತ್ತೆ.